ಆ ಸಿಗ್ನೇಚರ್ ನೋಡಿ ಅರ್ಜುನ್ ಕೈ ಕಾಲೆಲ್ಲ ತಣ್ಣಗಾಗೋಯ್ತು. ಅರ್ಜುನ್ 44 ವರ್ಷದ ವ್ಯಕ್ತಿ, ಬ್ಯಾಂಗ್ಳೂರಲ್ಲಿ ಸೀನಿಯರ್ ಪಾರ್ಟ್ನರ್ ಲಾ ಫರ್ಮ್ ಅಲ್ಲಿ. BMW ಕಾರ್, ಕಾರ್ನರ್ ಆಫೀಸ್, ವೈಟ್ ಫೀಲ್ಡ್ ಅಲ್ಲಿ ವಿಲ್ಲಾ, ಲೈಫ್ ಪರ್ಫೆಕ್ಟ್ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಅದು ಅರ್ಜುನ್ಗೆ ಫೀಲೇ ಆಗ್ತಿಲ್ಲ. ಒಂದು ಮಂಡೇ ಮಾರ್ನಿಂಗ್ ಆಫೀಸ್ಗೆ ಬರ್ತಾನೆ. ಡೆಸ್ಕ್ ಮೇಲೆ ಒಂದು ಎನ್ವೆಲಪ್, ಓಲ್ಡ್, ಅಡ್ರೆಸ್ ಅವಂದೇ, ಸ್ಟ್ಯಾಂಪ್ 2009 15 ವರ್ಷ ಹಳೆಯದು. ಅವನು ಓಪನ್ ಮಾಡ್ತಾನೆ. ಒಳಗೆ ಒಂದು ಲೆಟರ್ ಇತ್ತು. ಆ ಲೆಟರ್ನಲ್ಲಿ ಅವನ ಇವತ್ತಿನ ಲೈಫ್ ಡಿಸ್ಕ್ರೈಬ್ ಆಗಿತ್ತು. ಅವನ ಕಾರು, ಅವನ ಆಫೀಸ್ ಫ್ಲೋರ್ ನಂಬರ್, ಅವನ ವೈಫ್ ನೇಮ್ ಪ್ರಿಯಾ, ಅವನ ಮಗಳ ಹೆಸರು ಚಿಕ್ಕು, ಎಲ್ಲವೂ ಎಕ್ಸಾಕ್ಟ್ 15 ವರ್ಷ ಮುಂಚೆ ಬರೆದವರಿಗೆ ಇದೆಲ್ಲ ಹೇಗ್ ಗೊತ್ತಿತ್ತು? ಲೆಟರ್ನ ಕೊನೆಯಲ್ಲಿ ಒಂದೇ ಒಂದು ಕ್ವಶನ್: ಅರ್ಜುನ್, ಬೆಳಿಗ್ಗೆ ಎದ್ದಾಗ ನೀನ್ ಖುಷಿಯಾಗಿದ್ಯಾ? ಅದ್ರ ಕೆಳಗೆ ಸಿಗ್ನೇಚರ್. ಆ ಸಿಗ್ನೇಚರ್ ನೋಡಿ ಅರ್ಜುನ್ ಕೈ ಕಾಲೆಲ್ಲ ತಣ್ಣಗಾಗೋಯ್ತು. ಯಾಕೆ ಅಂತ ಎಪಿಸೋಡ್ 2ನ ನೋಡಿ ಗೊತ್ತಾಗತ್ತೆ. ಆ ಸಿಗ್ನೇಚರ್ ನೋಡಿ ಅರ್ಜುನ್ ಕೈ ಕಾಲೆಲ್ಲ ತಣ್ಣಗಾಗತ್ತೆ. ಯಾಕೆ ಅಂದ್ರೆ ಆ ಸಿಗ್ನೇಚರ್ ಹಾಕಿದ್ದು ಅವನ ಬೆಸ್ಟ್ ಫ್ರೆಂಡ್ ವಿಕ್ರಮ್. ವಿಕ್ರಮ್ 14 ವರ್ಷದ ಮುಂಚೆನೆ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾನೆ. ವಿಕ್ರಮ್ ಒಂದು ಗೇಮ್ ಆಡಿದ್ದ. ತನ್ನ ಎಲ್ಲಾ ಫ್ರೆಂಡ್ಸ್ಗೆ ಲೆಟರ್ ಬರೆದ, 15 ವರ್ಷದ ನಂತರ ನಿಮ್ ಲೈಫ್ ಹೇಗಿರುತ್ತೆ ಅಂತ. ಅವನಿಗೆ ಅರ್ಜುನ್ ಫ್ಯೂಚರ್ ಗೊತ್ತಿತ್ತು. ಯಾಕೆಂದ್ರೆ ಅರ್ಜುನ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅವನೇ. ನಿಮ್ಗೆಲ್ಲ ಅನ್ನಿಸ್ತಿರುತ್ತೆ ವಿಕ್ರಮ್ ಯಾರು, ವಿಕ್ರಮ್ಗೆಲ್ಲ ಹೇಗ್ ಗೊತ್ತಿತ್ತು, ಅವನ್ ಯಾರು ಅಲ್ಲ. ಈ ಕಥೆಯಲ್ಲಿ ಅರ್ಜುನ್ನ ಮನ್ಸೇ ವಿಕ್ರಮ್. ಯಾಕೆಂದ್ರೆ ನಮ್ಮ ಮನ್ಸು ಯಾವತ್ತೂ ನಮ್ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ. ನಾವ್ ಯಾವತ್ತೋ ಏನೋ 15 ವರ್ಷ ಆದ್ಮೇಲೆ ಅಚೀವ್ ಮಾಡ್ತೀವಿ ಅಂತ ಅಚೀವ್ ಮಾಡ್ತಾ ಆ ಮನ್ಸು ಸತ್ತೋಗುತ್ತೆ. ಇಲ್ಲೂ ಹಾಗೇನೆ, ವಿಕ್ರಮ್ ಆಕ್ಸಿಡೆಂಟ್ ಅಲ್ಲೇ ಸತ್ತೋದ. ಆದ್ರೆ ಎಲ್ಲ ಅಚೀವ್ ಮಾಡಿದ್ಮೇಲೆ ಒಂದೇ ಒಂದು ಕ್ವಶನ್: ನಾವು ಖುಷಿಯಾಗಿದ್ದೀವ ಅಂತ. ನಿಮ್ಗೂ ಯಾವತ್ತಾದ್ರೂ ಈ ತರ ಅನ್ಸಿದ್ಯಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಥವಾ ನೋ ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಕಥೆಯಲ್ಲಿ.